ಹಲೋ ಗೈಸ್, ನಾನು ಇವತ್ತು ಮಾತಾಡಕ್ ಬಂದಿರೋದು ದಂಡಾರ ಅನ್ನೋ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಒಂದು ವಿಷಯ ಹೇಳ್ಬೇಕು. ಅದೇ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಆಕ್ಟರ್ ಶಿವಾಜಿ. ಈ ಸಿನಿಮಾದಲ್ಲೂ ಕೂಡ ಅವರ ಕ್ಯಾರೆಕ್ಟರ್ ಶಿವಾಜಿನೇ. ಬಟ್ ಅವರು ರೀಸೆಂಟ್ ಆಗಿ ಕೋರ್ಟ್ ಅನ್ನೋ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ನ ಮಾಡಿದ್ರು. ಅದರಲ್ಲಿ ಮಂಗಾಪತಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಅದು ಕೂಡ ಸಖತ್ತು ಪಾಪ್ಯುಲರ್ ಆಗಿತ್ತು. ಸೊ ಈ ಕ್ಯಾರೆಕ್ಟರ್ ಕೂಡ ಹಂಗೆ ಸಖತ್ತಾಗೆ ಬಂದಿದೆ. ಬಟ್ ಎಲ್ಲದಕ್ಕಿಂತ ದೊಡ್ಡ ಕಾಂಟ್ರವರ್ಸಿ ಏನ್ ಗೊತ್ತಾ ಈ ಸಿನಿಮಾ ಬಗ್ಗೆ ಅಲ್ಲ, ಈ ಸಿನಿಮಾದ ರಿಲೀಸ್ ಇವೆಂಟ್ ಅಲ್ಲಿ ಈ ಒಬ್ಬ ಆಕ್ಟರ್ ಶಿವಾಜಿ ಏನಿದ್ದಾರೆ, ಹೆಣ್ಮಕ್ಳು ಬಟ್ಟೆ ಯಾವ ತರ ಹಾಕೊಬೇಕು, ಈ ತರ ಹಾಕೊಂಡ್ರೆ ಹೊರಗಡೆ ಅವ್ರು ಏನ್ ನೋಡ್ತಾರೆ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದಂತ ಮಾತು 100% ಸತ್ಯ. ಬಟ್ ಕೆಲವೊಂದು ಪದಗಳು ಬಳಸಿದ್ರು. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವಿಟಿನೂ ಸ್ಟಾರ್ಟ್ ಆಯ್ತು, ನೆಗೆಟಿವಿಟಿನೂ ಸ್ಟಾರ್ಟ್ ಆಯ್ತು. ಬಟ್ ಏನ್ ಮಾಡ್ತೀರಾ, ಪಾಸಿಟಿವಿಟಿನ ಸ್ವಲ್ಪ ಜಾಸ್ತಿ ಇದೆ. ಅದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ತೆಲುಗಿನ ಪಾಪ್ಯುಲರ್ ಯೂಟ್ಯೂಬರ್ ಇವ್ರು ಯಾವ ತರ ಪಾಪ್ಯುಲರ್ ಅಂದ್ರೆ, ನಮ್ಮ ಡಾಕ್ಟರ್ ಬ್ರೋ ಯಾವ ತರ ಇದಾರೋ ಆ ತರ ಪಾಪ್ಯುಲರ್. ಅವರು ಕೆಟ್ಟ ಮಾತನ್ನ ಬಳಸಿ ಇವ್ರನ್ನ ಬಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇವ್ರವು ಕೂಡ ನೆಗೆಟಿವಿಟಿ ಇರ್ತಾವಲ್ಲ, ಅಂತ ಕ್ಲಿಪ್ಸ್ ಗಳನ್ನ ಬೇರೆ ಯೂಟ್ಯೂಬರ್ಸ್ ತೆಗೆದು ಈಗ ಇವರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರ ಬಗ್ಗೆ? ನಾನ್ವೇಷನ್ ಬಗ್ಗೆ. ಈಗ ಅವರ ಫಾಲೋವರ್ಸ್ ಲಿಟ್ರಲಿ 1.8 ಮಿಲಿಯನ್ ಫಾಲೋವರ್ಸ್ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಈಗ 1.2 ಏನೋ ಬಂದು ಇಳ್ದಿದೆ. ಸೊ ಲಿಟ್ರಲಿ 5 ಲಕ್ಷ 6 ಲಕ್ಷ ಜನ ಅನ್ಫಾಲೋ ಮಾಡಿದ್ದಾರೆ ಇವರ ಒಂದು ಅಕೌಂಟ್ ನ. ಸೊ ನಾಲ್ಗೆ ಚೆನ್ನಾಗಿದ್ರೆ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಸೊ ಎಷ್ಟೇ ಮೇಲಕ್ಕೆ ಹೋದ್ರು ದುರಾಂಕಾರ ಪಟ್ಕೊಂಡಂಗೆ ನಾಲ್ಗೆನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದ್ ಕಲ್ತ್ಕೊಳ್ರು. ಇದೊಂಥರ ಲೆಸನ್. ಜಾಸ್ತಿ ಇದ್ರ ಬಗ್ಗೆ ಪುಂಗೋದ್ ಬೇಡ. ಸರಿ ತಪ್ಪು ಎಲ್ಲ ಏನೇನ್ ಆಗುತ್ತದು. ನಾವು ಈ ಸಿನಿಮಾ ಬಗ್ಗೆ ಮಾತಾಡೋಣ. ನಾನು ಇದ್ದಂಗೆ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಗುರು, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಂಡೋರ ಈ ಒಂದು ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಮುರಳೀಕಾಂತ್ ದೇಶವತ್. ನಿಜವಾಗ್ಲೂ ಹೇಳ್ತೀನಲ್ಲ, ವಂಡರ್ಫುಲ್ ವರ್ಕ್ ಸರ್. ಈ ತರ ಕೆಲಸಗಳು ಮುಂದೆ ಕೂಡ ಬರ್ಬೇಕು. ಹೇಳ್ತಿದೀನಿ ಗೈಸ್, ಯಾರು ಕೂಡ ಈ ಒಂದು ಸಿನಿಮಾನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಜವಾಗ್ಲೂ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ. ಹೇಳೋ ವಿಷಯ ತುಂಬಾ ಇದೆ, ನೀವು ತಿಳ್ಕೊಳ್ಳೋಂತ ವಿಷಯನೂ ಕೂಡ ತುಂಬಾ ಇದೆ ಈ ಒಂದು ಸಿನಿಮಾದಲ್ಲಿ. ಸೊ ಅದಕ್ಕೆ ಯಾರು ಕೂಡ ಮಿಸ್ ಮಾಡ್ಕೊಂಬೇಡ್ರಿ. ಅಟ್ಲೀಸ್ಟ್ ಫ್ಯೂಚರ್ ಅಲ್ಲಿ OTT ನಲ್ಲಿ ಬಂದ್ಮೇಲಾದ್ರೂ ಕೂಡ ಒಂದು ಲುಕ್ ಹಾಕೊಳ್ರಿ. ನನ್ ಕಡೆಯಿಂದ ಸ್ಟ್ರಾಂಗ್ ಆಗಿರೋ ಸಜೆಷನ್ ಈ ಒಂದು ಸಿನಿಮಾ. ಹೇಳ್ತಿದ್ದೀನಲ್ಲ, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ರೀಸೆಂಟ್ ಟೈಮ್ ಅಲ್ಲಿ. ಈ ಒಂದು ವರ್ಷದಲ್ಲಿ ನಾನ್ ನೋಡ್ತಿರೋ ಬೆಸ್ಟ್ ಮೂವಿ ಇದೇನೆ. ಸಿನಿಮಾ ನೋಡ್ರಿ, ನಿಮ್ಗೂ ಏನಕ್ಕೆ ಅಂತ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಹೇಳಕ್ ಹೊರಟಿರೋ ಪಾಯಿಂಟ್ಗಳು ಅಂತವಿದಾವೆ. ಈ ಒಂದು ಸಿನಿಮಾದಲ್ಲಿ ಯಾವ ವಿಷಯ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ, ಮರ್ಯಾದೆ ಹತ್ಯೆ ಅಂದ್ರೆ ಏನು, ಬೇರೆ ಕೆಸ್ಟ್ ಅವ್ರನ್ನ ಲವ್ ಮಾಡಿದ್ರೆ ಅವ್ರನ್ನ ಏನ್ ಸಾಯಿಸ್ತಾರೆ ಆ ಒಂದು ವಿಷಯ ಬಗ್ಗೆ. ಅಷ್ಟೇ ಅಲ್ಲ, ಕೆಳ ಜಾತಿಯವನು ಮೇಲ್ ಜಾತಿಯವನ್ನ ಯಾವ ತರ ನೋಡ್ತಾನೆ, ಮೇಲ್ ಜಾತಿಯವನು ಕೆಳ ಜಾತಿಯವನ್ನ ಯಾವ ತರ ನೋಡ್ತಾರೆ, ಈ ಸಮಾಜ ಪ್ರಸ್ತುತಕ್ಕೂ ಕೂಡ ಹೆಂಗಿದೆ ಎಲ್ಲಾನು ಕೂಡ ತುಂಬಾ ಸಖತ್ತಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ನನ್ಗೆ ಇಂಪ್ರೆಸ್ ಮಾಡಿದ ವಿಷಯ ಏನ್ ಗೊತ್ತಾ, ಆ ಒಂದು ಸ್ಕ್ರೀನ್ ಪ್ಲೇ. ಅಷ್ಟೇ ಅಲ್ಲ, ಸ್ಟೋರಿ ಟೆಲ್ಲಿಂಗ್ ವೇ ಬಗ್ಗೆ ಹೇಳ್ತಾ ಬಂದ್ರೆ, ನಿಜವಾಗ್ಲೂ ಸ್ಟಾರ್ಟ್ ಆಗೋದೇ ಕ್ಲೈಮ್ಯಾಕ್ಸ್ ಇಂದ. ಅಂದ್ರೆ ನಮ್ಮ ಹೀರೋ ಶಿವಾಜಿ ಸತ್ತೋಗಿರ್ತಾನೆ. ಅವನ ಸತ್ತೋದಂತ ಟೈಮ್ ಅಲ್ಲಿ ಆ ಒಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅವನ ಫ್ಯೂಚರ್ ಅಲ್ಲಿ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಎಲ್ಲಾ ಕೂಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಶಿವಾಜಿ ಇವನ್ಗೆ ಒಬ್ಬ ಮಗ ಮತ್ತೆ ಮಗಳಿರ್ತಾಳೆ. ಮಗ ಇನ್ನೋ ಬೇರೆ ಕಡೆ ಓದ್ತಾ ಇರ್ತಾನೆ. ಅವನು ಕೂಡ ಬೇರೆ ಕ್ಯಾಸ್ಟ್ ಹುಡುಗಿನ ಪ್ರೀತಿಸಿರ್ತಾನೆ, ಮದುವೆ ಆಗ್ಬೇಕು. ಶಿವಾಜಿಯ ಮಗಳು ಕೂಡ ಒಬ್ಬ ಬೇರೆ ಕ್ಯಾಸ್ಟ್ ಹುಡುಗನ ಪ್ರೀತಿಸಿರ್ತಾಳೆ. ಆ ಹುಡ್ಗ ಬಂದ್ಬಿಟ್ಟು ಹೆಣ್ ಕೇಳಿದಾಗ ಇವನು ಬೈದ್ ಕಳಿಸ್ತಾನೆ. ಅದೇ ಜಾತಿಯವರು ಆ ಹುಡ್ಗನ್ನ ಹೊಡೆದು ಸಾಯಿಸಾಕ್ತಾರೆ. ಆ ಒಂದು ಬಾಧೆಯಲ್ಲಿ ಈ ಮಗಳನ್ನು ಕೂಡ ಸತ್ತೋಗ್ತಾಳೆ, ಶಿವಾಜಿಯ ಮಗಳು. ಆಮೇಲಿಂದ ಅವನ ಲೈಫ್ ಅಲ್ಲಿ ಏನಾಯ್ತು, ಯಾವ್ಯಾವ ಸಂಗತಿಗಳು ನಡೆದ್ವು, ಅವರಲ್ಲಿ ಲೋಯರ್ ಕಾಸ್ಟ್ ಅವ್ರನ್ನ ಯಾವ ತರ ಜನ ಟ್ರೀಟ್ ಮಾಡ್ತಿದ್ರು, ಆ ಊರಲ್ಲಿ ಯಾವ ತರ ಸ್ಥಿತಿ ಇರುತ್ತೆ ಅಂದ್ರೆ, ಸತ್ತವ್ರನ್ನ ಉಣಾಕೋದಕ್ಕೂ ಕೂಡ ಜಾಗ ಇರೋದಿಲ್ಲ ಕೆಳ ಜಾತಿಯವ್ರಿಗೆ, ಅಂತ ಪರಿಸ್ಥಿತಿ ಇರ್ತದೆ. ಮುಂದೆ ಏನೇನಾಗುತ್ತೆ ಎಲ್ಲ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ನಿಜವಾಗ್ಲೂ ಹೇಳಿದ್ದೀನಲ್ಲ, ಅದೊಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಗುರು. ನಿಜವಾಗ್ಲೂ ಸಖತ್ ಎಮೋಷನಲ್ ಸೀನ್ಸ್, ಸಖತ್ ಮೆಚೂರ್ ಆಗಿರೋ ಸೀನ್ಸ್ ಇದಾವೆ. ಸಿನಿಮಾನ ಮಿಸ್ ಮಾಡ್ಲೇಬೇಡಿ. ಇನ್ನು ಸಾಂಗ್ಸ್ ಓಕೆ, ಸಿನಿಮಾದಕ್ಕೇನು ಬೇಕಾಗಿರ್ಲಿಲ್ಲ. ಬಟ್ ಹೇಳ್ತೀನಲ್ಲ, ಸ್ಟೋರಿ ಮಾತ್ರ ಸಖತ್ ಅಟ್ರಾಕ್ಟ್ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಕೋರಿ ಆಗಿರ್ಬೋದು ಎಲ್ಲ ಕೂಡ ಪರ್ಫೆಕ್ಟ್ ಆಗಿದೆ. ನನಗ್ ಮಾತ್ರ ಸಿನಿಮಾನ ನೀವು ಕೂಡ ಮಿಸ್ ಮಾಡ್ಬೇಡ್ರಿ. ಪ್ರಸ್ತುತಕ್ಕೆ ಕನ್ನಡದಲ್ಲಿ ಇಲ್ವೇನ, ಬಟ್ ಫ್ಯೂಚರ್ ಅಲ್ಲಿ ಈ ಒಂದು ಸಿನಿಮಾ ಕನ್ನಡದಲ್ಲಿ ಬಂದ್ರೆ ಮಾತ್ರ ಮಿಸ್ಸೇ ಮಾಡ್ಬೇಡ್ರಿ. ಇನ್ನು ಈ ಒಂದು ಸಿನಿಮಾದ ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಹೀರೋ ಶಿವಾಜಿ ಹಿಂದೆ ಕೋರ್ಟ್ ಅನ್ನೋ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ಮಂಗಾಪತಿ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು. ಅದು ಕೂಡ ಅಷ್ಟೇ ಸೈಕ್ ಆಗಿತ್ತು. ಈ ಒಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಆ ಒಂದು ಕ್ಯಾರೆಕ್ಟರ್ ಲೈಫ್ ಜರ್ನಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಷ್ಟೆಲ್ಲ ಈ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಶೇಡ್ಸ್ ಇದಾವೆ. ಅವೆಲ್ಲ ಶೇಡ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಲ್ಲಿ. ಈ ಒಂದು ಕ್ಯಾರೆಕ್ಟರ್ ಮೇಲೆನೆ ಇಡೀ ಸ್ಟೋರಿ ನಿಂತಿರೋದು. ಹಂಗಾಗಿ ಈ ಒಂದು ಸಿನಿಮಾ ಸಖತ್ತಾಗಿ ಮೂಡ್ ಬಂದಿದೆ.
ಇನ್ ಮಿಕ್ಕಿರೋ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ಸ್ ಎಲ್ಲರೂ ಕೂಡ ತುಂಬಾ ಸಖತ್ತಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಆ ರವಿ ಕ್ಯಾರೆಕ್ಟರ್ ಆಗಿರ್ಬೋದು, ನವದೀಪ್ ಅವರು ಮಾಡಿರೋ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬಾ ಚೆನ್ನಾಗಿದಾವೆ. ಅಷ್ಟೆಲ್ಲ ತುಂಬಾ ಮೆಚೂರ್ ಇರೋ ಕ್ಯಾರೆಕ್ಟರ್ಗಳಿದಾವೆ. ಸುಜಾತ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬಾ ಚೆನ್ನಾಗಿದಾವೆ. ಸೊ ಸಿನಿಮಾನ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂದ್ರೆ ಆಮೇಲಿಂದ ಕಮೆಂಟ್ ನ ಮಾಡಿ. ಸೊ ಇದಾಗಿತ್ತು ನನ್ನ ಒಂದು ರೆಕಮೆಂಡೇಶನ್. ನಿಮ್ಗೆ ಕಂಫರ್ಟಬಲ್ ಆಗಿದ್ರೆ ತೆಲುಗುನಲ್ಲೇ ನೋಡಿ, ಇಲ್ಲಾಂದ್ರೆ ವೈಟ್ ಮಾಡಿ OTT ನಲ್ಲಿ ಬರುತ್ತೆ ಆವಾಗ ಸಿನಿಮಾನ ನೋಡಿ. ಸಿನಿಮಾ ಮಾತ್ರ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ಸೊ ಇದಾಗಿತ್ತು ಗೈಸ್ ನನ್ನ ಒಂದು ವಿಡಿಯೋ. ಇಲ್ಲಿವರೆಗೂ ನೋಡಿರ್ತೀರಾ ಅಂದ್ರೆ ವಿಡಿಯೋ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕೊಳ್ಳಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇಂಥ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.